ಕಲ್ಲುಗಳ ಮಧ್ಯೆ ಜೀವಂತವಾಗಿರುವ ಇತಿಹಾಸದ ನಾಡು. ಪ್ರತಿ ಕಲ್ಲಿನಲ್ಲೂ ಒಂದು ಕತೆ, ಪ್ರತಿ ಹೆಜ್ಜೆಯಲ್ಲೂ ಒಂದು ನೆನಪು. ಇದುವೇ ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. 14ನೇ ಶತಮಾನದಲ್ಲಿ ಸ್ಥಾಪನೆಯಾದ ವಿಜಯನಗರ ಸಾಮ್ರಾಜ್ಯ ಭಾರತದ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಹಂಪಿಯ ಅಸ್ತಿತ್ವ ಶುರುವಾಗೋದೇ ವಿರೂಪಾಕ್ಷ ದೇವಸ್ಥಾನದಿಂದ. 7ನೇ ಶತಮಾನದಿಂದ ನಿರಂತರವಾಗಿ ಪೂಜೆ ನಡೆಯುತ್ತಿರುವ ಏಕೈಕ ದೇವಸ್ಥಾನವಿದು. ಹಂಪಿಯ ಅತ್ಯಂತ ಆಕರ್ಷಕ ಸ್ಥಳವೆಂದರೆ ವಿಜಯ ವಿಠ್ಠಲ ದೇವಸ್ಥಾನ. ಇಲ್ಲಿನ ಕಲ್ಲಿನ ರಥ ಮತ್ತು ಸಂಗೀತ ಸ್ತಂಭಗಳು ವಿಶ್ವದ ಗಮನ ಸೆಳೆದಿವೆ. ಕಮಲದ ಹೂವಿನ ಆಕಾರದಲ್ಲಿ ನಿರ್ಮಿಸಲ್ಪಟ್ಟ ಲೋಟಸ್ ಮಹಲ್, ಈ ಅರಮನೆ ವಿಜಯನಗರ ಸಾಮ್ರಾಜ್ಯದ ರಾಣಿಯರಿಗಾಗಿ ನಿರ್ಮಿಸಲ್ಪಟ್ಟ ವಿಶ್ರಾಂತಿ ಮಂಟಪ. ಹಂಪಿಯ ವಿಶಾಲ ಭೂಮಿಯಲ್ಲಿರುವ ಒಂದು ಅದ್ಭುತ ಕಟ್ಟಡ ಎಲಿಫೆಂಟ್ ಸ್ಟೇಬಲ್ಸ್. ಒಮ್ಮೆ ಇಲ್ಲಿ ರಾಜ ಸಾಮ್ರಾಜ್ಯದ ಶಕ್ತಿಯ ಪ್ರತೀಕವಾದ ಆನೆಗಳು ವಾಸಿಸುತ್ತಿದ್ದವು. ಹಂಪಿಯ ಮೌನದ ನಡುವೆ ಒಂದು ದೈವಿಕ ಶಕ್ತಿ ನಿಂತಿದೆ, ಅದುವೇ ಲಕ್ಷ್ಮೀ ನರಸಿಂಹ. ಇದು ಹಂಪಿಯ ಅತಿ ದೊಡ್ಡ ಏಕಶಿಲಾಮೂರ್ತಿ. ಹಂಪಿ ಮಾರುಕಟ್ಟೆ ವಿಜಯನಗರ ಸಾಮ್ರಾಜ್ಯದ ಒಂದು ಆರ್ಥಿಕ ಶಕ್ತಿ. 1565ರಲ್ಲಿ ನಡೆದ ಬ್ಯಾಟಲ್ ಆಫ್ ತಾಲಿಕೋಟ್ ನಂತರ ಈ ಜೀವಂತ ಮಾರುಕಟ್ಟೆ ಶಿಲಾಶೇಷಗಳಾಗಿ ಬದಲಾಯಿತು. ಹಂಪಿ ಇದು ಕೇವಲ ಒಂದು ಸ್ಥಳವಲ್ಲ, ಇದು ನಮ್ಮ ಕರ್ನಾಟಕದ ಆಸ್ತಿ.